ಜಾರಕಿಹೊಳಿ ಹೂಡಿದ ಅಹಿಂದ ತಂತ್ರ ಏನು? ಸಾಹುಕಾರ್ ಗೆಲ್ತಾರ, ಮಕಾಡೆ ಬೀಳ್ತಾರ, ಫಿನಿಶ್ ಆಗ್ತಾರ ಬೆಳಗಾವಿ ಪವರ್ಫುಲ್ ಲೀಡರ್. ಅಹಿಂದ ಲೀಡರ್ ಆಗಲು ಸತೀಶ್ ಜಾರಕಿಹೊಳಿ ಸಕ್ಸಸ್. ಮುಸ್ಲಿಂ ಲೀಡರ್ಗಳನ್ನ ಉಳಿಸಿಕೊಳ್ಳಲು ಸಾಹುಕಾರ್ ಶತ ಪ್ರಯತ್ನ. ಅಂಬೇಡ್ಕರ್ ವಾದಿ ಎನಿಸಿಕೊಂಡಿರುವ ಜಾರಕಿಹೊಳಿಗೆ ಇದು ಈ ಟೆಸ್ಟ್ನಲ್ಲಿ ಸತೀಶ್ ಜಾರಕಿಹೊಳಿ ಮಕಾಡೆ ಬೀಳಲೂಬಹುದು. ಸಕ್ಸಸ್ ಆಗದಿದ್ರೆ ನಜೀರ್, ಜಬ್ಬಾರ್, ರಾಜಣ್ಣನ ಗತಿ ಏನು? ಫಿನಿಶ್ ಆಗ್ತಾರಾ? ಲೀಡರ್ ಆಗಿ ಎಮರ್ಜ್ ಆಗ್ತಾರಾ ಸಾಹುಕಾರ್? ಜಬ್ಬಾರ್, ನಜೀರ್ ವಾಪಸ್. ಅಹಿಂದ ಲೀಡರ್ ಆಗಲು ಸತೀಶ್ ಜಾರಕಿಹೊಳಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಂ ಲೀಡರ್ಗಳನ್ನ ಉಳಿಸಿಕೊಳ್ಳಲು ಸಾಹುಕಾರ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ವಾದಿ ಎನಿಸಿಕೊಂಡಿರುವ ಜಾರಕಿಹೊಳಿಗೆ ಇದು ಟೆಸ್ಟ್ ಅಂತಾನೆ ಹೇಳ್ಬೋದು. ಈ ಟೆಸ್ಟ್ ನಲ್ಲಿ ಸತೀಶ್ ಜಾರಕಿಹೊಳಿ ಪಾಸ್ ಆಗ್ತಾರಾ ನೋಡ್ಬೇಕು. ಕಾಂಗ್ರೆಸ್ನಲ್ಲಿ ಜೋರಾಯಿತು ಸತೀಶ್ ಪ್ಲಾನ್. ಜಬ್ಬರ್ ಮತ್ತೆ ನಜೀರ್ ಅಹಮದ್ ವಾಪಸಾತಿಯೇ ಸತೀಶ್ ಪಾಲಿನ ಅಸ್ತ್ರ. ಮುಸ್ಲಿಂ ನಾಯಕರನ್ನ ಒಗ್ಗೂಡಿಸಿ ಹೊಸ ಶಕ್ತಿ ಪ್ರದರ್ಶನ ಕೇಳಿದ ಜಾರಕಿಹೊಳಿ. ಅಹಿಂದ ಲೀಡರ್ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿಯಿಂದ ಭರ್ಜರಿ ಸರ್ಕಸ್. ಸಚಿವ ಜಮೀರ್ ಅಹಮದ್ ಕುರ್ಚಿ ಉಳಿಸಲು ಸಾಹುಕಾರ್ ಪ್ರಯತ್ನ. ಡಿಕೆಶಿ ಸೇರಿದಂತೆ ಹೈಕಮಾಂಡ್ ನಾಯಕರ ಭೇಟಿ ಬೆನ್ನಲ್ಲೇ ಸಂಚಲನ. ಅಂಬೇಡ್ಕರ್ ವಾದಿಯಾಗಿ ಗುರುತಿಸಿಕೊಂಡಿರುವ ಸತೀಶ್ಗೆ ಇದು ಅಗ್ನಿ ಪರೀಕ್ಷೆ. ಈ ಟೆಸ್ಟ್ ನಲ್ಲಿ ಸತೀಶ್ ಜಾರಕಿಹೊಳಿ ಗೆಲ್ತಾರಾ, ಮಕಡೆ ಮಲಗ್ತಾರಾ? ಯೋಜನೆ ಕೈಕೊಟ್ರೆ ಜಬ್ಬರ್, ರಾಜಣ್ಣ ಅವರಂತೆಯೇ ಆಗ್ತಾರಾ? ರಾಜಕೀಯವಾಗಿ ಫಿನಿಶ್ ಆಗ್ತಾರಾ ಅಥವಾ ಅಹಿಂದ ಕಿಂಗ್ ಆಗ್ತಾರಾ? ಸತೀಶ್ ರ ಈ ಅಹಿಂದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕನಾಗುವ ಕನಸಿನ ಬೆನ್ನೇರಿದ ಜಾರಕಿಹೊಳಿ. ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ಮುಸ್ಲಿಂ ನಾಯಕರನ್ನ ಒಗ್ಗೂಡಿಸುವ ಶಕ್ತಿ ಪ್ರದರ್ಶನಕ್ಕೆ ಇಳಿದಿದ್ದಾರೆ ಸತೀಶ್ ಜಾರಕಿಹೊಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಮಾರುತಿ ನಮ್ಮ ಜೊತೆ ಇದ್ದಾರೆ. ಮಾರುತಿ, ಜಾರಕಿಹೊಳಿ ಅವರು ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಅಹಿಂದ ನಾಯಕರಾಗೋದಕ್ಕೆ ಹೊರಟಿದ್ದಾರಾ? ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕರಾಗ್ತಾರ ಎಂಬ ಪ್ರಶ್ನೆ ಸಾಕಷ್ಟು ದಿನಗಳಿಂದ ಕಾಂಗ್ರೆಸ್ನಲ್ಲಿ ಓಡಾಡ್ತಿದೆ. ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ಮಾಡ್ಕೊಂತಾ ಇರೋದು. ಪ್ರಮುಖವಾಗಿ ನೋಡೋದಾದ್ರೆ ಈಗ ಮತ್ತೊಮ್ಮೆ ಆ ಅಖಾಡಕ್ಕೆ ಇಳಿದಿರುವಂತದ್ದು ಅಹಿಂದ ನಾಯಕರಾಗಿರುವಂತ ಅಂದ್ರೆ ಏನು ಮುಸ್ಲಿಂ ನಾಯಕರನ್ನ ಈಗ ಎರಡು ಪಕ್ಷದಿಂದ ಒಬ್ಬರು ಉಚ್ಚಾಟನೆ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಸಿಎಂ ಜಮೀರ್ ಅವ್ರನ್ನ ಏನ್ ಟಾರ್ಗೆಟ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿ ಇರುವಂತದ್ದು. ಅವ್ರನ್ನ ಅಂದ್ರೆ ಹೈಕಮಾಂಡ್ ನ ಮನವೊಲಿಸಿ ಮತ್ತೆ ಜಬ್ಬರ್ ಅವ್ರನ್ನ ಪಕ್ಷಕ್ಕೆ ತರುವ ನಿಟ್ಟಿನಲ್ಲಿ ಕೂಡ ಕೆಲಸಗಳನ್ನ ಮಾಡ್ತಾ ಇರೋದು. ಇನ್ನೊಂದ್ ಕಡೆ ಏನ್ ಸಿಎಂ ಕಾರ್ಯದರ್ಶಿ ನಜೀರ್ ಅವ್ರನ್ನ ಬಿಡುಗಡೆ ಮಾಡಿದ್ರು, ಆ ಪಟ್ಟವನ್ನ ಕೊಡಿಸುವ ಪ್ರಯತ್ನ ಕೂಡ ಸತೀಶ್ ಜಾರಕಿಹೊಳಿ ಮಾಡ್ತಾ ಇರೋದು. ಯಾಕೆಂದ್ರೆ ಸಿದ್ದರಾಮಯ್ಯ ನಂತರ SC ST ಆಗಿರ್ಬೋದು, OBC ಮತಗಳಾಗಿರ್ಬೋದು, ಮುಸ್ಲಿಂ ಮತಗಳನ್ನ ಕ್ರೋಢೀಕರಣಕ್ಕೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಮುಂದೆ ನಿಂತಿರೋದು. ಈಗೇನ್ ತಮ್ಮ ಆಪ್ತರಿಗೆ ಈ ಸಂಕಷ್ಟ ಬಂದಿದೆ ಅದನ್ನ ನಿವಾರಿಸಲು ಕೂಡ ಸತತವಾಗಿ ಪ್ರಯತ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, DCM ನ ಭೇಟಿಯಾಗಿ ಈ ಕ್ರಮದ ಬಗ್ಗೆ ಚರ್ಚೆ ನಡೆಸಿದ್ರು. ಮತ್ತೆ ಅದೇ ರೀತಿಯಾದ CM ನ ಭೇಟಿಯಾಗಿ ಕೂಡ ಕ್ರಮದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ನಡೆಸಿದ್ರು. ಅಂದ್ರೆ ಏಕಾಏಕಿ ಈ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳೋದು ಸರಿಯಲ್ಲ, ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ವಿವರಣೆ ಪಡೆದು ಆ ನಂತರ ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತ ಕೂಡ DCM ಆಗಿರ್ಬೋದು ಮತ್ತೆ CM ಹತ್ರನು ಕೂಡ ಚರ್ಚೆ ಮಾಡಿರೋದು. ಇನ್ನೊಂದ್ ಕಡೆ ಪರಮೇಶ್ವರ್ನ ಕೂಡ ಭೇಟಿಯಾಗಿ ಈ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರುವಂತದ್ದು. ಈಗ ಇದನ್ನ ಅವರು ಒಂದು ರೀತಿಯಾದ ಟಾಸ್ಕ್ ಆಗಿ ತೆಗೆದುಕೊಂಡಿರೋದು. ಯಾಕೆಂದ್ರೆ ಮುಂದೆ ಅಹಿಂದ ಲೀಡರ್ ಆಗ್ಬೇಕು ಅಂದ್ರೆ ಇವೆಲ್ಲವರನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು. ಅದೇ ನಿಟ್ಟಿನಲ್ಲಿ ಇವತ್ತು ಮುಸ್ಲಿಂಸರನ್ನ ತಮ್ಮ ತಪ್ಪತ್ತ ಸೆಳೆಯುವ ಪ್ರಯತ್ನಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಅದೇ ರೀತಿ ಇವರಿಬ್ಬರ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೋಗಿ ಮಾತುಕತೆ ನಡೆಸಬೇಕು ಅಂತ ಸಿದ್ಧತೆಯನ್ನ ನಡೆಸ್ತಾ ಇರೋದು. ಒಟ್ಟಾಗಿ ಈ ಏನು ಟಾರ್ಗೆಟ್ ತೆಗೆದುಕೊಂಡಿದೆ ಅದರ ಯಶಸ್ವಿ ಆಗ್ತಾರ, ಮುಂದೆ ಅಹಿಂದ ನಾಯಕರಾಗಿ ಹೊರಹೊಮ್ಮತಾರ ಇಲ್ವಾ ಎಂಬುದು ಕೂಡ ನಾವು ಕಾದು ನೋಡ್ಬೇಕಾಗಿರೋದು. ಅನ್ವಿ, ಈಗ ಜಬ್ಬರ್ ಮತ್ತೆ ನಜೀರ್ ಅಹಮದ್ ವಾಪಸಾತಿಯೇ ಸತೀಶ್ ಅವರ ಪಾಲಿನ ಅಸ್ತ್ರ ಆಗುತ್ತಾ ಹೇಗೆ? ಎಸ್ ಅನ್ವಿ, ಯಾಕಂದ್ರೆ ಇದನ್ನ ಅವರು ಟಾರ್ಗೆಟ್ ಅಂದ್ರೆ ಒಂದ್ ರೀತಿಯ ಟಾರ್ಗೆಟ್ ಆಗಿ ಆಗಿರ್ಬೋದು, ಮತ್ತೆ ಒಂದು ಟಾಸ್ಕ್ ಆಗಿ ಕೂಡ ಅವರು ತೆಗೆದುಕೊಂಡಿರೋದು. ಯಾಕೆಂದ್ರೆ ಒಂದ್ ವೇಳೆ ನಜೀರು ಮತ್ತೆ ನಜೀರ್ ಆಗಿರ್ಬೋದು ಮತ್ತೆ ಅಬ್ದುಲ್ ಜಬ್ಬರ್ ಆಗಿರ್ಬೋದು ಇವರನ್ನು ತಮ್ಮ ಸ್ಥಾನಕ್ಕೆ ಕುಂದಿಸುವಲ್ಲಿ ಯಶಸ್ವಿ ಆದ್ರೆ ಅವರೊಂದ್ ರೀತಿಯಾದಂತ ಮುಸ್ಲಿಂ ಮತಗಳು ಇವ್ರ ಕಡೆ ತಿರುಗ್ತಾರೆ. ಆದ್ರೆ ಮುಸ್ಲಿಂ ಸಮುದಾಯದ ನಾಯಕರು ಕೂಡ ಮುಂದೊಂದ್ ದಿನ ಸಿದ್ದರಾಮಯ್ಯನ ಯಾವ ರೀತಿ ನೋಡ್ತಿದ್ರೆ ಸತೀಶ್ ಜಾರಕಿಹೊಳಿ ಅವ್ರನ್ನು ಕೂಡ ಆ ರೀತಿ ನೋಡುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ
ಏನೇ ಸಂಕಷ್ಟ ಮುಸ್ಲಿಂ ಸಮುದಾಯಕ್ಕೆ ಬಂದ್ರು ಕೂಡ ಪ್ರಮುಖವಾಗಿ ಎಲ್ಲಾ ನಾಯಕರು ಒಟ್ಟಾಗಿ ಹೋಗುವಂತದ್ದು ಅದು ಸಿದ್ದರಾಮಯ್ಯ ಅವರು. ಅಂದ್ರೆ ಹೀಗೆ ಯಾರೇ ನೋಡ್ಬೋದು, ನೀವು ಯಾರೇ ಲೆಕ್ಕ ಹಾಕಿದ್ರು ಕೂಡ ಪ್ರಮುಖವಾಗಿ ನೀವು ಸಚಿವರಾಗಿರೋ ಜಮೀರ್ ಅಹಮದ್ ಖಾನ್ ಅನ್ನು ನೋಡಿದ್ರು ಕೂಡ ಸಿದ್ದರಾಮಯ್ಯ ಜೊತೆ ಅತಿ ಹೆಚ್ಚು ಗುರುತಿಸ್ಕೊಂಡ್ರೆ ಈಗೂ ಕೂಡ ಅವ್ರು ಸಿದ್ದರಾಮಯ್ಯ ಪರವಾಗಿ ಮಾತನಾಡುವಂಥದ್ದು, ಸಿದ್ದರಾಮಯ್ಯ ಜೊತೆ ಇರುವಂತದ್ದು. ಇವೆಲ್ಲವೂ ಕೂಡ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಈ ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಮುಂದೆ ಹೋಗ್ಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಕಸರತ್ತುಗಳನ್ನ ನಡೆಸ್ತಾ ಇರುವಂತದ್ದು. ಕಳೆದ ಒಂದು ವಾರದಿಂದ ಕೂಡ ಸಾಕಷ್ಟು ಯಶಸ್ವಿಯಾಗಿ ಕಾರ್ಯತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಸಿದ್ದರಾಮಯ್ಯ ಭೇಟಿ ಆಗಿರ್ಬೋದು ಮತ್ತು ಅದೇ DCM ನ ಕೂಡ ಭೇಟಿಯಾಗಿ ನೀವು ಹೈಕಮಾಂಡ್ ಜೊತೆ ಒಂದ್ ರೀತಿ ಮಾತನಾಡಿ ಅವರಿಗೆ ಪಕ್ಷದಲ್ಲಿ ಮತ್ತೊಂದು ಅವಕಾಶವನ್ನ ನಜೀರ್ ಆಗಿರ್ಬೋದು ಮತ್ತು ಅಬ್ದುಲ್ ಜಬ್ಬಾರ್ ಅವರ ಪಕ್ಷದಿಂದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟ ಮಾಡಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಿ ಅಂತ ಕೂಡ ಸಚಿವವಾಗಿರುವಂತಹ ಸತೀಶ್ ಜಾರಕಿಹೊಳಿ ನೇರವಾಗಿ DCM ಹತ್ರ ಒತ್ತಾಯ ಹಾಕಿರೋದು. ಇವೆಲ್ಲವೂ ನೋಡೋದಾದ್ರೆ ಇಲ್ಲ ಒಂದ್ ಕಡೆ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಇದನ್ನ ಯಶಸ್ವಿ ಆಗ್ತಾ ಇಲ್ವಾ ಎಂಬುದು ಕೂಡ ಕಾದ್ ನೋಡ್ಬೇಕು. ಅನ್ವಿ, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.